ಹಾರ್ಡ್ ವರ್ಕ್ ಒಬ್ಬ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಆ ಕಾಯುವಿಕೆಗೆ ಒಂದು ಅರ್ಥ ಬರ್ಬೇಕಂತಂದ್ರೆ ಅದು ಕಬ್ಬಣನ ಕಾಯಿಸಿ ಅದನ್ನ ಸರಿಯಾಗಿ ಹದ ಮಾಡಿದ ನಂತರನೇ ಅದು ಕೈ ಸೇರ್ಬೇಕು. ಅಷ್ಟು ವರ್ಷಗಳ ಒಂದು ಪರಿಶ್ರಮ. ಇವತ್ತು ಭೈರತಿ ರಣಗಲ್ನ ಸಕ್ಸಸ್. ಫಸ್ಟ್ ಆಫ್ ಆಲ್ ಹ್ಯೂಜ್ 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 ಕಂಗ್ರ್ಯಾಚುಲೇಷನ್ ಸರ್. ಸೊ ಫಸ್ಟು ನಿಮ್ಮ ಮಾತು ಸರ್, ಈ ಖುಷಿ ಸಂದರ್ಭದಲ್ಲಿ ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ನನಗೆ ಮೇಡಮ್ನು ಸರ್ ನಿಲ್ಲಿಸ್ಬಿಟ್ಟು ಲಾಕ್ ಮಾಡಿದ್ದಾರೆ ಇಲ್ಲಿ. ಏನು ಮಾತಾಡೋದು ಗೊತ್ತಾಗ್ತಾ ಇಲ್ಲ. ಸೊ ಎಲ್ಲ ಮೀಡಿಯಾದವ್ರಿಗೆ ತುಂಬ ಥ್ಯಾಂಕ್ಸ್. ಈ ಸಿನಿಮಾನ ಡೇ ಒನ್ನಿಂದ ಪೂಜೆಯಿಂದ ಇಲ್ಲಿವರೆಗೂ ಸಕ್ಸಸ್ವರೆಗೂ ಹಂತವಾಗಿ ನೀವು ಅದನ್ನು ತಗೊಂಬಂದಿರೋದು ತುಂಬ ಥ್ಯಾಂಕ್ಸ್ ಮೀಡಿಯಾದವ್ರಿಗೆ. ಸೊ ಈ ಸಿನಿಮಾ ಫಸ್ಟ್ ಮಫ್ತಿ ಹಿಟ್ ಆದಾಗ ಸಿನಿಮಾ ರಣಗಲ್ ಅಂತ ಸಿನಿಮಾ ಮಾಡಲೇಬೇಕು ಅಂತ ಫಿಕ್ಸ್ ಆಗಿದ್ದು ಶಿವಣ್ಣನ ಫ್ಯಾನ್ಸು. ಸೊ ಶಿವಣ್ಣನ ಫ್ಯಾನ್ಸ್ಗೆ ಫಸ್ಟ್ ಕ್ರೆಡಿಟ್ ಹೋಗಬೇಕು. ಸೊ ರಣಗಲ್ ಅನ್ನೋ ಟೈಟ್ಲನ್ನ ಶ್ರೀಕಾಂತ್ ಸರ್ ರಿಜಿಸ್ಟರ್ ಮಾಡಿಸಿದ್ರು. ಸೊ ಈ ಸಿನಿಮಾ ಆಗಲೇಬೇಕು ಅಂತ ಕಾರಣಾಂತರಗಳಿಂದ ಅದು ಮುಂದೆ ಹೋಗಿ ಒಂದು ಟೈಮ್ ಬಂತು. ಸೊ ಲೇಟಾಗಿ ಬಂದ್ರೂ ಸ್ವಲ್ಪ ಸೌಂಡಾಗೆ ಮಾಡ್ಕೊಂಡು ಬಂದಿದೆ. ಸೊ ಖುಷಿ ಆಗುತ್ತೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಶಿವಣ್ಣ ಫ್ಯಾನ್ಸ್, ಮೀಡಿಯಾ. ಸೊ ಶಿವಣ್ಣ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಆಪರ್ಚುನಿಟಿ. ಮೇಡಮ್ ಥ್ಯಾಂಕ್ ಯು ಮೇಡಮ್. ಕರೆದು ಮಫ್ತಿ ಹಿಟ್ ಆದಮೇಲೆ ಈ ಸಿನಿಮಾ ನೀವು ಮಾಡಲೇಬೇಕು ಅಂತ ಆವತ್ತೇ ಅಡ್ವಾನ್ಸ್ ಕೊಟ್ಟಿದ್ರು. ತುಂಬ ಖುಷಿ ಆಯಿತು. ಸೊ ಅಂದರೆ ದೊಡ್ಡ ಮನೆಯವ್ರು ಕರೆದು ಈ ಸಿನಿಮಾ ಮಾಡಬೇಕು ಅಂತ ಒಂದು ಹೊಸ ನಿರ್ದೇಶಕನಿಗೆ ಒಂದು ಆಪರ್ಚುನಿಟಿ ಕೊಡೋದು ಅದು ಅದೃಷ್ಟ. ಆ್ಯಂಡ್ ಶಿವಣ್ಣನ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಫಸ್ಟು ಈ ಕಾರ್ಯಕ್ರಮಕ್ಕೆ ನಮ್ಮ ರವಿ ಬಸೂರವರು ಬರೋಕ್ಕಾಗಲಿಲ್ಲ, ಯಾವುದೋ ಒಂದು ಮ್ಯೂಸಿಕ್ ಔಟ್ ತೆಗಿತಾ ಇದ್ದಾರೆ. ಸೊ ಅವರು ಒಂದು ಮ್ಯೂಸಿಕ್ಕು ಈ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡಿದೆ. ಮಫ್ತಿನೂ ಅಷ್ಟೇ ಒಂದು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ರು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಮೈ ಕ್ಯಾಮ್ರಾಮನ್ ನವೀನ್ ಕುಮಾರ್ ಅವ್ರಿಗೆ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ತುಂಬ ಅಂದರೆ ಅವ್ರದ್ದು ನಂದು ಹೆಂಗಿರುತ್ತೆ ಅಂದರೆ ಸೆಟ್ಟಲ್ಲಿ ಜಗಳ ಆಡ್ತಾ ಇರ್ತೀವಿ, ಒಂದು ಮೈಂಡ್ ಸೆಟ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಶಿವಣ್ಣಗೂ ಗೊತ್ತು ಆ ಹೀಟ್ ಕ್ಯಾರಿ ಆಗ್ತಾ ಇರುತ್ತೆ, ಬಟ್ ಔಟ್ಪುಟ್ ಅಷ್ಟೇ ಚೆನ್ನಾಗಿ ಕೊಡ್ತಾರೆ. ಥ್ಯಾಂಕ್ ಯು ನವೀನ್ ಸರ್. ಆ್ಯಂಡ್ ಮೈ ಆರ್ಟ್ ಡೈರೆಕ್ಟರ್ ಗುಣ ಸರ್ ತುಂಬ ಚೆನ್ನಾಗಿ ಸೆಟ್ ಹಾಕಿಕೊಟ್ರು. ಇವತ್ತು ನಮ್ಮ ನಾಯಕಿ ನಟಿ ರುಕ್ಮಿಣಿ ವಸಂತ್ ಅವ್ರು ಬರೋಕ್ಕಾಗಲಿಲ್ಲ. ಅವ್ರಿಗೂ ನಮ್ಮ ಸಕ್ಸಸ್ ಮೀಟ್ ಕಡೆಯಿಂದ ಅವ್ರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಇಡೀ ಆರ್ಟಿಸ್ಟ್ಗಳಿಗೆ ಅವಿನಾಶ್ ಸರ್, ರಾಹುಲ್ ಬೋಸ್ ಸರ್, ಛಾಯಾ ಸಿಂಗ್ ಮೇಡಮ್, ಶಬೀರ್ ಅವರು, ಸಿಂಗಾ ಸರ್, ಮಧು ಸರ್ ಆ್ಯಂಡ್ ಪ್ರತಾಪ್ ಸರ್, ಗೋಪಾಲ್ ದೇಶಪಾಂಡೆ ಸರ್, ಇದರ ತುಂಬ ಜನ, ನಮ್ಮ ಶಬರಿ ಕೆಲಸ ಮೇಡಮ್ ಬಗ್ಗೆ ಹೇಳಿದೆ. ಸೊ ಎಲ್ಲ ಆರ್ಟಿಸ್ಟ್ಗಳಿಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಶ್ರೀಕಾಂತ್ ಸರು ಪ್ರತಿ ಸಲ ಈ ಸಿನಿಮಾ ಆಗಬೇಕು ಅಂತ ತುಂಬ ಫೋನ್ ಕಾಲ್ ಮೇಲೆ ಮಾತಾಡಿ ನಾನು ಮಾಡಬೇಕು ಅಂತ ಕೂತಿದ್ರು. ಬಟ್ ಶಿವಣ್ಣ ಬಿಟ್ಟಿಲ್ಲ ಶ್ರೀಕಾಂತ್ ಸರ್ಗೆ, ಇಲ್ಲಮ್ಮ ನಾನು ಮಾಡಬೇಕು ಅಂತ. ಆ್ಯಂಡ್ ಸುಧಿ ಸರ್, ನಾಗಿ ಸರ್, ಕುಮಾರ್ ಸರ್, ತುಂಬ ಜನ ಸಪೋರ್ಟ್ ಇತ್ತು ಬ್ಯಾಕ್ ಎಂಡಲ್ಲಿ. ಇಲ್ಲ ಸಿನಿಮಾ ಚೆನ್ನಾಗಾಗುತ್ತೆ ಅಂತ. ಜಗದೀಶ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಈ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದ್ದಕ್ಕೆ. ಆ್ಯಂಡ್ ಶೇಖರ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಅಣ್ಣನ ಬಗ್ಗೆ ಮಾತಾಡ್ಬಿಟ್ಟು ನನ್ನ ಡೈರೆಕ್ಷನ್ ಟೀಮ್ ಬಗ್ಗೆ ಮಾತಾಡ್ತೀನಿ. ಸೊ ಅಣ್ಣ, ಸೊ ಎಲ್ಲರೂ ಭೈರತಿ ರಣಗಲ್ನ ಇಷ್ಟೊಂದು ಇಷ್ಟಪಟ್ಟಿದ್ದೀರಾ. ಸೊ ಮೋರ್ ದ್ಯಾನ್ ರೈಟಿಂಗ್, ಒಂದು ಪಾತ್ರ ಬರೆದ್ರೆ ಅದಕ್ಕೆ ತೂಕ ಬರೋದು ಅದನ್ನು ಯಾರು ಮಾಡ್ತಾರೆ ಅಂತ. ಸೊ ಶಿವಣ್ಣ ಹಾಕಿರೋ ಕಾಸ್ಟ್ಯೂಮು ಇವತ್ತು ಚಿಕ್ಕ ಮಕ್ಕಳು ಆ ಫಾರಿನಲ್ಲಿ ಧನಂಜಯ್ ಸಾರು ತುಂಬ ಜನ ಬ್ಲ್ಯಾಕ್ ಕಾಸ್ಟ್ಯೂಮ್ ಹಾಕೊಂಡಾಗ ಖುಷಿ ಆಗುತ್ತೆ. ಅಂದರೆ ಯಾರು ಹಾಕ್ತಾರೆ ಅದು ತುಂಬ ಇಂಪಾರ್ಟೆಂಟು. ಅಲ್ಲಿಂದ ಬ್ರ್ಯಾಂಡ್ ಶುರು ಆಗುತ್ತೆ. ಅದು ಶಿವಣ್ಣ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರೆ, ರಣಗಲ್ ಅನ್ನೋ ಬ್ರ್ಯಾಂಡು. ಥ್ಯಾಂಕ್ ಯು ಶಿವಣ್ಣ. ಶಿವಣ್ಣ ಇಂಟರ್ವಲ್ ಬ್ಲಾಕಲ್ಲಿ ಒಂದು 3/4 kg ರಾಡು ಕಬ್ಬಣ ಎತ್ತಾರೆ. ಆ 3/4 kg ಇವತ್ತು 1000 kg ತೂಕನ ಕೊಟ್ಟಿದೆ ಇಂಟರ್ವಲ್ ಬ್ಲಾಕು. ಸೊ ಖುಷಿ ಆಗುತ್ತೆ. ಆ ಕಣ್ಣಲ್ಲಿ ಪವರು, ಕೂತಿರೋ ಚೇರಿ, ಎಲ್ಲದಕ್ಕೂ ಒಂದು ವ್ಯಾಲ್ಯೂ ಬರುತ್ತೆ. ಯಾವತ್ತು ಯಾರು ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು. ಆ ಪಾತ್ರನ ಶಿವಣ್ಣ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮತ್ತು ಹೊಸ ನಿರ್ದೇಶಕ, ಆ ಶಿವಣ್ಣನ ಗ್ರೇಟ್ನೆಸ್ ಏನಂದರೆ ಯಾರು ಅವ್ನು ಹೊಸಬಾನ ಅಳಬಾನ ಏನೂ ಕೇಳಲ್ಲ. ಅವನೇನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ, ಅದನ್ನು ಕೊಡಬೇಕು. ಆ ಸ್ಪಾಟಲ್ಲಿ ಸ್ವಲ್ಪ ಹೀಟಲ್ಲಿ ಏನೋ ಒಂದು ಅಂದ್ಬಿಟ್ರು ಇಮಿಡಿಯೇಟಾಗಿ ಅದನ್ನು 10 ಸೆಕೆಂಡಲ್ಲಿ ಮರೆದ್ಬಿಟ್ಟು ಇಲ್ಲ ಅವನೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ, ಅದನ್ನು ಅವ್ನು ಕೊಡಬೇಕು, ನ್ಯಾಯ ಒದಗಿಸ್ಬೇಕು ಅಂತ ಒದ್ದಾಡ್ತಾರೆ. ಥ್ಯಾಂಕ್ ಯು ಶಿವಣ್ಣ, ಒಂದು ಹಕ್ ಮಾಡ್ಕೊತೀನಿ ಅದಕ್ಕೆ. ಇವತ್ತು ಇಷ್ಟು ಪಾತ್ರ ಹೆಸರು ಬರೋಕ್ಕೆ ಒನ್ ಆ್ಯಂಡ್ ಓನ್ಲಿ ಶಿವಣ್ಣ ಕಾರಣ. ಥ್ಯಾಂಕ್ ಯು ವೆರಿ ಮಚ್ ಶಿವಣ್ಣ. ಆ್ಯಂಡ್ ಅಣ್ಣ
ನಿಮ್ಮ ಪರ್ಮಿಷನಿಂದ ನನ್ನ ಟೀಮ್ನ ಕರ್ಬಿಡ್ತೀನಿ ಅಣ್ಣ. ಮೈ ಡೈರೆಕ್ಷನ್ ಟೀಮ್ ಪ್ಲೀಸ್ ಕಮ್. ವೀರು, Sorry, ನರ್ತನ್ ಸರ್, ನೀವು ನಿಮ್ಮ ಟೀಮ್ನ ಕರೆಯೋಕ್ಕಿಂತ ಮುಂಚೆ ಈಗ ಭೈರತಿ ರಣಗಲ್ ಸಕ್ಸಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಡೌಟೇ ಇರಲಿಲ್ಲ, ಆಶ್ಚರ್ಯ ಇರಲಿಲ್ಲ. ಆದರೆ ನೀವೆಲ್ಲರೂ ಆಶ್ಚರ್ಯ ಪಡೆಯುವಂಥ ವಿಷಯ ಒಂದಿಲ್ಲಿ ನಡೆಯುತ್ತೆ ಸರ್. ಫಸ್ಟ್ ಟೈಮ್ ನನ್ನ ಹತ್ರ ನಮ್ಮ DOP ರಿಕ್ವೆಸ್ಟ್ ಮಾಡ್ತಿದ್ದಾರೆ, ನನ್ನ ಕರೀರಿ, ನಾನು ಮಾತಾಡಬೇಕು ಅಂತ Please, ಹೇಳ್ಬಿಟ್ಟು. please come. ಹಾ, DOP. ಪ್ಲೀಸ್ ನಮ್ಮ ನವೀನ್ ಸರ್ ದಯವಿಟ್ಟು ಇತಿಹಾಸದಲ್ಲಿ ಮೊಟ್ಟ ಮೊದಲ ಅಂಡ್ ಬಾರಿ ಎಡಿಟರ್ ಆಕಾಶ್, ಬನ್ನಿ ಸರ್. ಎಡಿಟರ್ ಆಕಾಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಟೀಮ್ ಬಂದ್ಬಿಡಿ. ವೀರು, Yeah. ಪ್ರಶಾಂತ್ ಎಲ್ಲ ಬಂದ್ಬಿಡಿ. ಪಾಟೀಲ್, ವೇದಿಕ್ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದ್ಬಿಡಿ. ಚಿಕ್ಕು, ಸೋಲಮನ್ ಕ್ಯಾಮ್ರಾಮನ್ ಡಿಪಾರ್ಟ್ಮೆಂಟ್ ಬನ್ನಿ. ಗುಣ ಸರ್ ತುಂಬ ಕಷ್ಟಪಟ್ಟಿದ್ದಾರೆ, ಅವ್ರಿಗೊಂದು ಚಪ್ಪಾಳಿ ತಟ್ಟಿ. ಆ ಕಡೆಯಿಂದ ಪ್ರೇಮು, ಸ್ಟೋರಿ ಬೋರ್ಡು, ಪ್ರಶಾಂತ್, ಭೀಮ್, ಶ್ರೀಧರ್, ವೇದಿಕ್, ಸೋಲೋಮನ್, ಆಕಾಶ್ ಎಡಿಟರು ಕುಳ್ಳಕ್ಕಿದ್ದಾನೆ ಬಟ್ ಚೆನ್ನಾಗಿ ಮಾಡ್ತಾನೆ ಕೆಲಸ, ಕೈ ಇತ್ತು ಆಕಾಶ್ ಎಡಿಟರ್. ಸೊ ಪ್ರಶಾಂತ್ ನನ್ನನ್ನು ಶಿವಣ್ಣ ಏನಾದರೂ ಏನಮ್ಮ ಅದು ಇದು ಅಂತ ಬೈಬೇಕು ಅನ್ಕೊಂಡ್ರೆ ಫಸ್ಟ್ ಲಾಕ್ ಆಗೋ ಶಿವಣ್ಣ ಪ್ರಶಾಂತ್. ಸೊ ನನ್ನ ಬಿಹಾಫ್ ಆಫ್ ನನ್ನಿಂದ ತುಂಬ ಸಲ ಲಾಕ್ ಆಗಿದ್ದಾರೆ. ಥ್ಯಾಂಕ್ ಯು ಪ್ರಶಾಂತ್. ಆ್ಯಂಡ್ ವೀರು ಸೋಲ್ಜರ್ ಥರ ಕೆಲಸ ಮಾಡ್ತಾರೆ, ಸೂಪರ್ ವೀರು, ವೆರಿ ಗುಡ್. ಆ್ಯಂಡ್ ಪಾಟೀಲ್ ಆಲ್ರೆಡಿ 2 ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ, ರಿಲೀಸ್ ಆಗಬೇಕು. ಆಲ್ ದ ವೆರಿ ಬೆಸ್ಟ್ ಪಾಟೀಲ್. ಆ್ಯಂಡ್ ನವೀನ್ ಕುಮಾರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ನನ್ನ ಕ್ಲಾಸ್ಮೇಟು. ಸೊ ಐ ಥಿಂಕ್ ಎಲ್ಲರ ಹೆಸರು ಹೇಳಿದೆ ಅನ್ಕೊಂತೀವಿ. ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ನರ್ತನ್ ಸರ್, ನಮ್ಮ DOP ಮಾತಾಡ್ತಾರೆ. ಎಸ್, ಇನ್ ದ ಹಿಸ್ಟ್ರಿ ಫಸ್ಟ್ ಟೈಮ್ ಅಲ್ಲಿ ಅವ್ರು ಮಾತಾಡಬೇಕು ಅಂತ ಮುಂದೆ ಬಂದಿದ್ದಾರೆ. ಶಿವನ ತಿರ್ಗಾ ಅಗೇನ್ ಒನ್ ಮ್ಯಾನ್ ಶೋ. ಗೀತಕ ಏಂಜಲ್ಸ್ ಫಾರ್ ಎವರ್. ಆ್ಯಕ್ಚುಲಿ ಶಿವನ ನನಗೂ ಒಂದು ಬಾಂಡಿಂಗ್ ಇದೆ. ಏನು ಸರ್? ಫ್ರಮ್ ಕಬೀರ ಟು ಭೈರತಿ ರಣಗಲ್. ಹಾಂ, ಎವ್ರಿ ಶೂಟಿಂಗ್ ಸ್ಪಾಟಲ್ಲಿ ಬಂದು PT ಸರ್ ಥರ ಕೂತ್ಕೊಳ್ತಾರೆ ಸರ್. ಸೊ ಈ ಥರ ಇದೇ ತರ ಬರೀ ನಮ್ಮನ್ನು ನೋಡ್ತಾ ಇರೋದು, ನಮಗೆ ಕಂಫರ್ಟಬಲ್ ಇರಲ್ಲ ಕೆಲಸ ಮಾಡೋದು. ಸೊ ನಾನು ನರ್ತನೂ ಒಂದು ಪ್ಲಾನ್ ಮಾಡಿರೋದು, 2 ಗ್ಲಾಸು ತಗೊಂಡ್ರೆ ನಮ್ಮ ರಿಯಾಕ್ಷನ್ ಅವ್ರಿಗೆ ಗೊತ್ತಾಗ್ಬಾರ್ದು. ಅದ್ರ ಇದ್ರೂ ಅವ್ರು ಕಂಟಿನ್ಯೂತಾ ಇರ್ತಾರೆ. ಪ್ರತಿ ಟೈಮಲ್ಲಿ ನಾವು ನೋಡ್ಬಿಟ್ಟು ನೋಡಿದ್ರೆ ನಮ್ಮನ್ನೇ ನೋಡ್ತಾ ಇರ್ತಾರೆ. ಸೊ ಅವ್ರು ಯಾಕೆ ನೋಡಿದ್ರು ಅಂತ ಗೊತ್ತಿಲ್ಲ, ಆದರೆ ಈಗ ಗೊತ್ತಾಯ್ತು. ಕಬೀರದಿಂದ ಮಫ್ತಿಯಿಂದ ನೋಡಿ ಆ ಕಣ್ಣು ನಾನು ಇಲ್ಲಿ ಸ್ಟೇಜಲ್ಲಿ ಬಂದು ಐ ಆಮ್ ಬ್ಲೆಸ್. ಶಿವನ ಲವ್ ಯು. ಒಂದು ರಿಕ್ವೆಸ್ಟ್, ಎಸ್ ಸರ್. ಶಿವನ ನಮ್ಮನ್ನು ಹೆಂಗೆ ಬೈತಾರಂತ ಒಂದ್ಸತಿ ಸ್ಟೇಜಲ್ಲಿ ಅವ್ರು ಇಲ್ಲ ಅದೆಲ್ಲರೂ ಕಾಣಬೇಕು. ಅಲ್ಲ ಅಣ್ಣ, ಜನ ಬಂದು ನಿಮ್ನ ಒಂದ್ಸಲಿ ಹಗ್ ಮಾಡ್ಬೇಕು ಅಂತ ಪ್ರೀತಿಯಿಂದ ಬೈರಿ ಅಣ್ಣ, ಪರವಾಗಿಲ್ಲ ಅಣ್ಣ. ನೀವು ತೋರಿಸ್ತೀರಾ ಸರ್? ಇಲ್ಲ ಆ್ಯಕ್ಚುಲಿ ನಾನು ತುಂಬ ನನ್ನ ವೈಫ್ ಹತ್ರ ಬೈಸ್ಕೊಂಡಿರೋದು ಆದಮೇಲೆ ಶಿವನ ಹತ್ರನೇ ಬೈಸ್ಕೊಂಡು. ಅವ್ರಿಗೆ ಹೆಂಡತಿ ಬೈದಾಗ್ಲೂ ಖುಷಿ ಆಗ್ತಿರ್ಲಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.